ಹಂಪಲ್ಲಿ ಬ್ಯಾಟ್ರಿ ಒಂದು ಎಗರ್ತಾ ಇದೆ. ಸೊ ನೋಡಿ ಇದೆಲ್ಲ ಉದ್ರೋಗಿದೆ. ಮತ್ತೆ ಡಿಸ್ಪ್ಲೇ ಬಂದು ಬ್ಲಿಂಕ್ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ವರ್ಕ್ ಸ್ಟೇಷನ್ ನೋಡಿದ್ರೆ ಅದ್ಯಾವ್ದು ಒಳ್ಳೆ ಸ್ಕ್ರಾಪ್ ಗೋಡನ್ ಇದ್ದಂಗೆ ಇದೆ ಗುರು ದೇವರಣೆ. ಅಲ್ಲೆಲ್ಲ ಗಾಡಿ ಬಿಡಕ್ಕೆ ಮನ್ಸು ಬಂದಿಲ್ಲ ನನಗೆ. ಸೀರಿಯಸ್ ಹೇಳ್ತೀನಿ, ಆ ಗಾಡಿಗಳನ್ನೆಲ್ಲ ಎತ್ಕೊಂಡು ಈ ಕಾಂಪೌಂಡ್ ಆಚೆ ನಿಲ್ಸಿದ್ದಾರೆ. ಆ ಕಡೆಯಿಂದ ಬಂದು ಯಾವನ ದೇಕೊಂಡು ನೋಡ್ಬೋದು ಗುರು ಆ ಗಾಡಿನ. ಒಂದು ಕ್ಯಾಮ್ರಾ ಇಲ್ಲ ಗುರು ಎಲ್ಲೂನು. ಎಲ್ಲ ಜಾಲಿ 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 ಎಲ್ಲ ಜಾಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ PSB. ತುಂಬಾ ದಿನ ಆದ್ಮೇಲೆ ಎಲ್ಲೂ ರೈಡ್ ಹೋಗಿಲ್ಲ, ತುಂಬಾ ಬಿಸಿ ಇದ್ರಿ. ಸೊ ಅದಕ್ಕೋಸ್ಕರ ಯಾವ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ರೈಡ್ ವಿಡಿಯೋ ಅಲ್ಲ, ಇಟ್ಸ್ ಅಬೌಟ್ ಓಲಾ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ನೀವು ನೋಡಿದ್ರಿ ಲಾಸ್ಟ್ ಟೈಮ್ ಒಂದು 5000 ಕಿಲೋಮೀಟರ್ ಓನರ್ಶಿಪ್ ರಿವ್ಯೂ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಯಾರು ರೆಸ್ಪಾನ್ಸ್ ಕೊಟ್ಟರು ಎಲ್ಲರೂ ತುಂಬ ಥ್ಯಾಂಕ್ಸ್. ಇದು ಆಕ್ಚುಲಿ ಬಂದು ನೀವು ಅನ್ಕೊಬೋದು ಮೋಸ್ಟ್ಲಿ 10,000 ನೋಡ್ಸಿರ್ಬೋದು, 50 ನೋಡ್ಸಿರ್ಬೋದು. ಸೊ ಓನರ್ಶಿಪ್ ರಿವ್ಯೂ ಅನ್ಕೊಬೋದು ನೀವು, ಬಟ್ ಅಲ್ಲ. ಇದು ಆಕ್ಚುಲಿ ಇವಾಗ ಬಂದು ಗಾಡಿ ಬಂದು 12,800 ಕಿಲೋಮೀಟರ್ಸ್ ಓಡಿದೆ. ಸೊ ಇದು ಬಂದು ಓನರ್ಶಿಪ್ ರಿವ್ಯೂ ಅಲ್ಲ, ಇದು ಬಂದು ಸೆಪ್ರೇಟ್ ವಿಡಿಯೋ. ಏನಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತು ಏನಂದ್ರೆ ಪ್ರಾಬ್ಲಮ್ಮು ಓಲಾ ಅಲ್ಲಿ ಸರ್ವಿಸ್ ಸೆಂಟರ್ ತುಂಬ ಪ್ರಾಬ್ಲಮ್ ಇದೆ. ಎಲ್ಲರೂ ತುಂಬ ಜನ ಫೇಸ್ ಮಾಡಿದ್ದಾರೆ. ಸರ್ವಿಸ್ ಸೆಂಟರ್ ಕರೆಕ್ಟಾಗಿ ಕೋಆಪರೇಟ್ ಮಾಡಲ್ಲ, ಸ್ಪೇಸ್ ಇರಲ್ಲ, ಅದಿರಲ್ಲ ಇದರಲ್ಲ ಅಂತ. ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾನು ಆ್ಯಕ್ಚುಲಿ ಇವತ್ತು ಓಲಾ ಸರ್ವಿಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ನಮ್ಗೆ ಕೇಳಿ ನಾವು ಮಾಡೋ ಕೊಡ್ತಾರೋ ಇಲ್ಲ ಅಂದ್ರೆ ಏನಾರ ರೀಸನ್ ಹೇಳ್ಬಿಟ್ಟು ಕತೆ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಏನು ಅಂತಂತ. ಸೊ ಆ್ಯಕ್ಚುಲಿ ಇದು ಒಂದು ಸರ್ವಿಸು ಅಲ್ಲ. ಸೊ ಏನಾಗಿದೆ ಅಂದರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಅದನ್ನ ಆಗಿದೆ. ನೆನ್ನೆ ಆ್ಯಕ್ಚುಲಿ ಡ್ಯಾಡಿ ಬಂದು ಆಫೀಸ್ಗೆ ಹೋಗ್ಬೇಕಾದಾಗ ಸೊ ಯಾರೋ ಅಡ್ಡ ಬಂದಿದ್ದಾರೆ ಅಂತ ಸಡನ್ನಾಗಿ ಬ್ರೇಕ್ ಹೊಡೆದಿದ್ದಾರೆ. ಸೊ ಗಾಡಿ ಬಿದ್ದು ಸ್ಕಿಡ್ ಆಗಿ ಹೋಗಿದೆ. ಸೊ ಇನ್ನೊಂದೇನಂದರೆ ನಮ್ಮ ತಂದೆಯವ್ರಿಗೆ ಏನೋ ಸೀರಿಯಸ್ ಏನಾಗಿಲ್ಲ ಅಷ್ಟೊಂದು. ಸೊ ಚಿಕ್ಕ ಏಟು ಅಲ್ಲೆಲ್ಲ ಕೈ ಕಾಲು ಎಲ್ಲ ತರ್ಚ್ಕೊಂಡಿದೆ. ಸೊ ಅದೇನು ಅಷ್ಟೊಂದು ಸೀರಿಯಸ್ ಆಗಿಲ್ಲ. ಸೊ ಬಟ್ ಗಾಡಿ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಗಾಡಿ ಡ್ಯಾಮೇಜ್ ಆಗಿದೆ. ಏನೇನು ಡ್ಯಾಮೇಜ್ ಆಗಿದೆ ನೋಡ್ತೀನಿ ಬನ್ನಿ. ಸೊ ನೋಡ್ತಾ ಇದ್ದೀರಾ, ಇದು ಕ್ರ್ಯಾಚ್ ಕ್ರ್ಯಾಚ್ ಆಗಿದೆ. ಇದು ಸೊ ಲೈಟ್ ಸ್ವಲ್ಪ ಅದೇನಿದೆ ಬಾಡಿ ಫ್ರೇಮಿಂಗ್ ಏನಿದೆ ಅದು ಸ್ವಲ್ಪ ಓಪನ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಫುಲ್ಲು ಸೆಟಪ್ ಒಂದು ಸ್ವಲ್ಪ ಎಲ್ಲ ಸೈಡ್ಗೋಗ್ಬಿಟ್ಟಿದೆ ಆ ಕಡೆ ಈ ಕಡೆ ಎಲ್ಲ. ಮತ್ತೆ ಇಲ್ಲಿ ಫುಲ್ಲು ಬಿಸಿಲಿದೆ, ಕಾಣಿಸ್ತಿಲ್ಲ ಕೂತೀನಿ, ಕ್ರ್ಯಾಚಸ್ ಆಗ್ಬಿಟ್ಟಿದೆ. ಸೊ ನೋಡ್ತಾ ಇದ್ದೀರಾ ಫುಲ್ಲು. ಆ್ಯಕ್ಚುಲಿ 1 year ಆಗಿಲ್ಲ ಗಾಡಿ ತಗೊಂಡು. ಆ್ಯಕ್ಚುಲಿ ನೆಕ್ಸ್ಟ್ ಫೆಬ್ರವರಿಗೆ ಬಂದು 1 year ಕಂಪ್ಲೀಟ್ ಆಗೋದು. ಸೊ ಇನ್ಶೂರೆನ್ಸ್ ಇದೆ. ಸೊ ಮತ್ತೆ ನಿಮಗೆ ಅಲ್ಲಲ್ಲೇ ಹಂಪಲ್ಲಿ ಬ್ಯಾಟ್ರಿ ಒಂದು ಎಗರ್ತಾ ಇದೆ. ಸೊ ನೋಡಿ ಇದೆಲ್ಲ ಉದ್ರೋಗಿದೆ. ಮತ್ತೆ ಡಿಸ್ಪ್ಲೇ ಬಂದು ಬ್ಲಿಂಕ್ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಬಿಸಿಲಿಗೆ ಫುಲ್ ಬ್ಲಿಂಕ್ ಆಗ್ತಾ ಇದೆ. ಸೊ ಬ್ರೇಕ್ಸ್ ಯಾಕೋ ಕಂಟ್ರೋಲ್ ಸಿಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಕೆಲಸ ಇದೆ. ಸೊ ನೋಡೋಣ, ಆ್ಯಕ್ಚುಲಿ ನಂದು ಫುಲ್ ಇನ್ಶೂರೆನ್ಸ್ ಇದೆ. ಯಾಕಂದ್ರೆ 1 year ಅಷ್ಟೇ ಆಗಿರೋದು, ಇನ್ನು 1 year ಆಗಿಲ್ಲ ತಗೊಂಡು. ಸೊ ಇವತ್ತು ಡೇಟ್ ಬಂದು 7 Jan 7/25. ನೋಡೋಣ ಎಷ್ಟು ದಿನ ತಗೊಂತಾರೆ ಅಂತ. ಸೊ ಅವ್ರ ಕೈಯಲ್ಲಿ ಆಗುತ್ತೆ ಬಿಟ್ಟೋಗಿ ಅಂತ ಹೇಳ್ತಾರೋ, ಇಲ್ಲ ಸರ್ ಇಲ್ಲ ಆಗಲ್ಲ ಸಿಟಿಗೆ ಹೋಗ್ರಿ ಅಂತ ಕತೆ ಹೇಳ್ತಾರೋ ನೋಡೋಣ. ಸೊ ಆ್ಯಕ್ಚುಲಿ ಏನಂದ್ರೆ, ಸೊ ಇವತ್ತು ನಾನು ನಿಮ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಅವ್ರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಸೊ ನಾವು ಕೇಳಿದ್ದು ಅವ್ರು ಮಾಡ್ಕೊಡ್ತಾರೋ ಇಲ್ಲೋ, ಒಂದು ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋ ಸಿಗುತ್ತೆ. ಸೊ ಫುಲ್ ವಿಡಿಯೋ ನೋಡಿ. ಸೊ ನೋಡೋಣ, ಯಾಕಂದ್ರೆ ಇನ್ಶೂರೆನ್ಸ್ ಇದೆಯಲ್ಲ. ಯಾಕಂದ್ರೆ ಅವ್ರ ಹತ್ರ ನನ್ಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಸ್ಪೇಸ್ ಸಿಗಲ್ಲ ಅಂತೆಲ್ಲ ತುಂಬ ಕಂಪ್ಲೇಂಟ್ಸ್ ಇದೆ. ಸೊ ಆ ಕಂಪ್ಲೇಂಟ್ಗೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ನೋಡೋಣ ಬನ್ನಿ. ಯಾಕಂದ್ರೆ ಇನ್ಶೂರೆನ್ಸ್ ಇರೋದ್ರಿಂದ ನಾವು ಕ್ಲೈಮ್ ಮಾಡ್ಕೊಡ್ಲೇಬೇಕು. ನಾನು ಯಾಕಂದ್ರೆ ಹೊಸ ಗಾಡಿ ತಗೊಂಡಿದ್ರೆ ಡ್ಯಾಮೇಜ್ ಆಗೋ ಗಾಡಿ ಓಡಾಡೋಕ್ಕಾಗಲ್ಲ. ಸೊ ನನಗೆ ಏನೇನು ಡ್ಯಾಮೇಜ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕು. ಸೊ ಮಾಡ್ಕೊಡ್ತಾರೋ ಮಾಡ್ಕೊಡಲ್ಲೋ ನೋಡೋಣ. ಸೊ ಆ್ಯಕ್ಚುಲಿ ನಾವು ಹೋಗ್ತಿರೋದು ಬಂದು ಇವಾಗ ಯಾವ ಸರ್ವಿಸ್ ಸೆಂಟರ್ಗೆ ಅಂದರೆ ಆನೇಕಲ್ ಅಲ್ಲಿ ಓಲಾಗೆ. ಸೊ ಅಲ್ಲೇ ಗಾಡಿ ತೊಗೊಂಡಿದ್ದು ನಾನು. ಸೊ ಅಲ್ಲೇ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಆನೇಕಲ್ ಸರ್ವಿಸ್ ಸೆಂಟರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿ ನೀವು ಗಾಡಿ ತೊಗೊಬಾರ್ದು ಅಂತಂತ. ಸೊ ನಂಗೆ ಗೊತ್ತಿರೋ ಒಳಗೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಆಲ್ರೆಡಿ ಅವರು ಸರ್ವಿಸ್ ಕರೆಕ್ಟಾಗಿ ಕೊಡಲ್ಲ, ಅವ್ರಿಗೆ ಗೊತ್ತು. ಇನ್ನು ವೀಡಿಯೋ ಮಾಡೋಕ್ಕೆಲ್ಲ ಬಿಟ್ಟರೆ ಇನ್ನು ಅವ್ರ ಬಂಡವಾಳ ಬೈಲ ಬಿಡುತ್ತೆ. ಸೊ ನೋಡೋಣ ಬನ್ನಿ. ಸೊ ನಾನು ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫುಲ್ ಬಿಸಿಲು ಬೇರೆ ಇದೆ. ನನಗೆ ಇಲ್ಲಿ ಯಾವುದು ಮರನೂ ಇಲ್ಲ, ನೆರಳಲ್ಲಿ ಮಾತಾಡೋಣ ಅಂತ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ನಾನು ಸರ್ವಿಸ್ ಸೆಂಟರ್ಗೆ ಹೋಗ್ತೀನಿ ಇವಾಗ. ಸೊ ರನ್ನಿಂಗಲ್ಲಿ ಹೆಲ್ಮೆಟ್ ಏನು ತಂದಿಲ್ಲ ನಾನು. ಸೊ ಹತ್ರ ಇರೋದ್ರಿಂದ ಸೊ ಓಡಿಸ್ಕೊಂಡೆಲ್ಲ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಿಲ್ಸ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಸರ್ವಿಸ್ ಸೆಂಟರಲ್ಲಿ ಏನಾಗುತ್ತೆ ಅಂತ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾವೇ ಬಂದು ಆನೇಕಲ್ ಓಲಾ ಸರ್ವಿಸ್ ಸೆಂಟರ್ ಮುಂದೆ ಇದ್ದೀರಿ. ಆ್ಯಕ್ಚುಲಿ ಏನಂದರೆ ಗಾಡಿ ರನ್ನಿಂಗಲ್ಲಿ ಏನು ಇಶ್ಯೂ ಏನಿಲ್ಲ. ಗಾಡಿ ಬಾಡಿ ಏನಿದೆ ಅದು ಮಾತ್ರ ಸ್ಪೇಸ್ ಇದಾಗಿದೆ, ಒಂದು ಫುಟ್ ಬ್ರೇಕ್ಸ್ ಹೋಗಿದೆ. ಮತ್ತು ಇನ್ನೊಂದು ರನ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಜಂಪ್ ಆಗೋದು ನನಗೆ ಫೀಲ್ ಆಗ್ತದೆ, ಎಲ್ಲಾಡ್ತಾ ಇದೆ. ಸೊ ಇನ್ನೊಂದು ಈ ಬಾಡಿ ಏನಿದೆ ಶೇಪು ಫುಲ್ ಆ ಕಡೆ ಸೈಡ್ಗೆ ಹೋಗ್ಬಿಟ್ಟಿದೆ ಫುಲ್ಲು. ಬಿಟ್ಟರೆ ಮೈನ್ ಏನು ಅಂದರೆ ಡಿಸ್ಪ್ಲೇ ಬಂದು ನಿಂತ್ಕೊಂತ ಇಲ್ಲ, ಬ್ಲಿಂಕ್ ಆಗ್ತಾ ಇದೆ. ನೋಡಿ ಕಾಣಿಸ್ತಾ ಇದೆಯಾ? ಬ್ಲಿಂಕ್ ಆಗ್ತಾ ಇದೆ. ಅದು ಬಿಟ್ರೆ ಲೆಫ್ಟ್ ಹ್ಯಾಂಡ್ ಬ್ರೇಕ್ ಬಂದು ಹಿಡಿತಾ ಇಲ್ಲ. ಸೊ ಅದು ಬಿಟ್ರೆ ಮೈನ್ ಸುಮ್ಮನೆ ಸ್ಮಾಲ್ ಕ್ಯಾಚಸ್ ಇದೊಂದು ಸೊ ಅಷ್ಟೇ. ಸೊ ಬನ್ನಿ ನೋಡೋಣ ಯಾವ ರೇಂಜ್ ಇವರು ರಿಯಾಕ್ಟ್ ಮಾಡ್ತಾರೆ ಅಂತ. ಅಲ್ಲಾಡೋದು
ಫುಡ್ ಪ್ಯಾಕ್ಸ್ ಒಂದು ಕಟ್ ಆಗಿದೆ. ಇದು ಫುಲ್ ಇನ್ಶೂರೆನ್ಸ್ ಇಲ್ಲ ಆಗಲ್ಲ. ಈಗ KR ಅಷ್ಟು ದೂರ ಬೇಕಾ? ಇದು ಬಂದು ಅಪ್ಪರ್ ಕನ್ನಡ 3,000 ರೂಪಾಯಿ ಬೀಳುತ್ತೆ. ಓಕೆ, HMI ಬಂದು 22,000 ಬೀಳುತ್ತೆ. ಇನ್ಶೂರೆನ್ಸ್ ಇದೆಲ್ಲ ಅದೇ ಇನ್ಶೂರೆನ್ಸ್ ಅಲ್ಲೇ ನಾನು ಹೇಳ್ತಾ ಇರೋದು, ನೀವು ಇಲ್ಲೇ ಮಾಡಿಸ್ತೀನಿ ಅಂತಂದ್ರೆ 22,000 ಬರೀ ಒಂದು HMI ಬೀಳುತ್ತೆ. ಓಕೆ, ಇದು ಬಂದು 3,000 ಬೀಳುತ್ತೆ, 3,000. ಇದು ಬಂದು 2 ಚಿಲ್ಲರೆ ಬೀಳುತ್ತೆ. 2 ಚಿಲ್ಲರೆ ಬೀಳಲ್ಲ, ಎಷ್ಟೊಂದು ಏನಲ್ವಾ, ಇದು 2 ಬಿಲ್ ಬಂದು ನಿಮಗೆ. ಓಕೆ, ಓಕೆನಾ? ಇದು ಬಂದು 2 ಬೀಳುತ್ತೆ, ಬರೀ ಲೋವರ್ 2 ಬೀಳುತ್ತೆ. ಓಕೆನಾ? ಇದು ಬಂದು 2 ಸೇರಿ ನಿಮಗೆ 2 ಬೀಳುತ್ತೆ. ಇದು ಇದರಲ್ಲಿ 2 ಪ್ಯಾನಲ್ ಬರುತ್ತೆ, 2 ಬಂದು ನಿಮ್ಗೆ 2 ಬೀಳುತ್ತೆ. ಆಮೇಲೆ ಇದು ಬ್ರೇಕ್ಗಳೆಲ್ಲ ಅಷ್ಟು ಕಟ್ ಆಗಿದೆ ಅಂದ್ರೆ ಇದು ಕಟ್ ಆಗಿಲ್ಲ, ಕ್ರಾಶ್ ಆಗಿದೆ. ಇವೆರಡು ಸ್ಕ್ರಾಚಸ್ ಆಗಿರುತ್ತೆ, ಪ್ಲಸ್ ಇದು ಸೈಡ್ ಸ್ಕ್ರಾಚಸ್ ಆಗಿದೆ. ಓಕೆನಾ? ಇದು ಬಂದು 2 ಚಿಲ್ಲರೆ ಬೀಳುತ್ತೆ. ಓಕೆ, ಇನ್ಸೂರೆನ್ಸ್ ಕೂಡ ಒಳ್ಳೇದು. ಅದಕ್ಕೆ ಆಮೇಲೆ ನೆಕ್ಸ್ಟ್ ನಿಮ್ದು ಒಂದು 1 ಇಯರ್ ಆಗಿದೆ ಸರ್, ಇನ್ನ 2 ಮಂತ್ಸ್ ಇದೆ. ಒಳ್ಳೇದು ಸರ್. 2 ಮಂತ್ಸ್ ಇದೆಯಲ್ಲ, ಬೇಗ ನೀವು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ 90% ಕ್ಲೈಮ್ ಆಗುತ್ತೆ. ಓಕೆ, ಬಂಪರ್ ಟು ಬಂಪರ್ ರಿಪ್ಲೇಸ್ಮೆಂಟ್ ಇರುತ್ತೆ. ನೀವು ಇನ್ಸೂರೆನ್ಸ್ ಬಿಡೋದು ಒಳ್ಳೇದು. ಹೌದು, ಇಲ್ಲಿ ಯಾಕಾಗ ಇಲ್ಲಿ ಮಾಡೋಕ್ಕಾಗಲ್ವಾ? ಬರೀ ಸರ್ವಿಸ್ ಅಷ್ಟೇ, ಸರ್ವಿಸ್ ಅಷ್ಟೇ. KR ಪುರಮಲ್ಲೇ ಹೋಗ್ಬಿಡ್ಬೇಕು. ದಾಸರಳ್ಳಿ ಏನೋ ಅಂತಾರೆ, ಇದು ಈ ಸಿಟಿಯಲ್ಲಿ ಆಗಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಆಗಲ್ಲ. KR ಪುರಮ್ಗೆ ಹೋಗ್ಬೇಕು. ಎಲ್ಲೂ ಆಗಲ್ಲ. The next day. ಸೊ ಇವತ್ತು ಡೇಟ್ ಬಂದು 9. ಆಕ್ಚುಲಿ ಡೈರೆಕ್ಟ್ ಅವ್ರು KR ಪುರಮ್ ಹೋಗಿ ಅಂತ ಹೇಳಿದ್ರು. ಸೊ ನಾವು KR ಪುರಮ್ ಓಲಾ ಅಂತ ಹಾಕೊಂಡೋದ್ರಿ. ಆಕ್ಚುಲಿ KR ಪುರಮ್ ಓಲಾ ಅಂತ ಯಾವತ್ತೂ ಸರ್ಚ್ ಮಾಡೋಕೆ ಹೋಗ್ಬೇಡಿ, ಓಲಾ ಬಾಡಿ ಶಾಪ್ ಅಂತ ಸರ್ಚ್ ಮಾಡಿ. ಸೊ ಆ ಓಲಾ ಶೋರೂಮ್ಗಳಿಗೂ TC ಪಾಳ್ಯ ಅಂತ 8 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಸೊ ಮನೆಯಿಂದ ಇಲ್ಲಿ ಬರೋಷ್ಟೊತ್ತಿಗೆ 2 ಅವರ್ಸ್ ಆಯಿತು. 2 ಅವರ್ ತೊಗೊಂಡಿಲ್ಲ ಮಚ್ಚ, 2 ಅವರ್ ಬಂದಿದ್ದೀರಿ. ಬ್ಯಾಡ್ ನ್ಯೂಸ್ ಏನಂದರೆ ಗಾಡಿಯಲ್ಲಿ ರಿಟರ್ನ್ ಏನು ಹೋಗ್ಬೇಕಾದ್ರೆ ಚಾರ್ಜು ಇಲ್ಲ, ನನ್ನ ಮಗಂದು ಬ್ರೇಕ್ಗಳು ಹಿಡಿತಾ ಇಲ್ಲ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. A few moments later. ಸೊ ಗೇಟ್ ನೋಡ್ತೀನಿ ನೋಡಿ. ಆ್ಯಕ್ಚುಲಿ ನೇಮ್ ಬೋರ್ಡ್ ಏನು ಹಾಕಿಲ್ಲ ಇವರು. ಕಸ್ಟಮರ್ಸ್ ಜಾಸ್ತಿ ಅಲ್ಲ, ಜಾಸ್ತಿ ಜನ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಗೇಟ್ ನೋಡ್ಕೊಳ್ಳಿ, ಇದೇ ಗೇಟು. ಸೊ ಈ ಗೇಟ್ ಒಳಗೆ ಹೋದ್ರೆ ನಮಗೆ ಸರ್ವಿಸ್ ಸಿಗೋದು. ಅದ್ರ ಮುಂದೆ ಆಪೋಸಿಟ್ ಒಂದು ಮಯೂರ ಬೇಕ್ರಿ ಅಂತ ಇದೆ. ಸೊ ನಮಗೆ ಸಡನ್ ಆಗಿ ಬಂದಾಗ ಗೊತ್ತಾಗಿಲ್ಲ, ಆಮೇಲೆ ನೋಡಿದೆ ಓಲೋ ಗಾಡಿಗಳು ನೋಡಿದಂದ್ರೆ ಗೊತ್ತಾಯ್ತು. The next day. ಗಾಯ್ಸ್, ನೆನ್ನೆ ಗಾಡಿ ಓಲೋ ಸರ್ವಿಸ್ ಸೆಂಟರ್ ಅಲ್ಲಿ ಬಿಟ್ಟು ಬಂದಿದ್ದಾಯ್ತು. ಸೊ ಫಾರ್ಮ್ ಎಲ್ಲ ಫಿಲ್ ಮಾಡಿ, ಆ ಫಾರ್ಮ್ ಫಿಲ್ ಮಾಡಿಸೋದಕ್ಕೆ 3 ಟೈಮು ಗುರು. ಒಂದ್ಸತಿ ಪೆನ್ ಕಲರ್ ಚೇಂಜ್ ಆಗೈತಂತ, ಆಮೇಲೆ ನಾನು ಸುದೀಕ್ಷನ್ ಒಂದು ಫಾರ್ಮ್ ಫಿಲ್ ಮಾಡಿದ್ದೆ, ಒಂದು ಫಾರ್ಮ್ ನಾನು ಫಿಲ್ ಮಾಡಿದ್ದೆ. ಸೊ ಅದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಸತಿ ವಾಪಸ್ ಕಳಿಸಿ ರಿಟರ್ನ್ ಕಳಿಸಿ ಎಲ್ಲ ಮಾಡಿ ಫುಲ್ಲು ಉರ್ದೋಯ್ತು. ಸೀರಿಯಸ್ ಹೇಳ್ಬೇಕು, ಇರಿಟೇಟ್ ಆಗೋಯ್ತು. ಎಷ್ಟೊತ್ತಾದ್ರೂ ಕರೆಕ್ಟ್ ರೆಸ್ಪಾಂಡ್ ಬೇರೆ ಮಾಡಲ್ಲ ಅಂತಾರೆ. ನಿಂತ್ಕೊಂಡು ಇದನ್ನ ಫಾರ್ಮ್ ಹಿಡ್ಕೊಂಡು ಯಾರೋ ನೋಡ್ತೇವೆ ಅಂದ್ರೆ ಅಪಾಡ್ಗೆ ಅವ್ರು ಇರ್ತಾರೆ. ಒಂಥರ ಸೀರಿಯಸ್ಲಿ ಆ ವರ್ಕ್ ಸ್ಟೇಷನ್ ನೋಡಿದ್ರೆ ಅದು ಯಾವ್ದು ಒಳ್ಳೆ ಸ್ಕ್ರಾಪ್ ಗೋಡನ್ ಇದ್ದಂಗೆ ಇದೆ ಗುರು ದೇವರಣೆ. ಅಲ್ಲೆಲ್ಲ ಗಾಡಿ ಬಿಡಕ್ಕೆ ಮನ್ಸು ಬಂದಿಲ್ಲ ನನಗೆ. ಇನ್ನ ಏನ್ ಮಾಡೋದು, ಕರ್ಮ ಅಲ್ಲೇ ಬಿಡ್ಬೇಕು ಅಂತ ಬಿಟ್ಟಿದ್ದೆ ಹೊರತು ಅಲ್ಲಿ ಸೀರಿಯಸ್ಲಿ ನನಗೆ ಬಿಡ್ಬೇಕಂತ ಒಂದೇ ಒಂದು % ಕೂಡ ಇಂಟ್ರೆಸ್ಟ್ ಇಲ್ಲ. ಅದ್ರಲ್ಲಿ ನಮ್ ಕಾಲೇಜ್ ನೋಡ್ಬಿಟ್ಟಿದ್ನು ಅಂದ್ರೆ ಆ ವರ್ಕ್ ಸ್ಟೇಷನ್ ನ ಆ ಕಡೆ ತಲೆನೇ ಆಗ್ತಾ ಇರಲಿಲ್ಲ. ಸೀರಿಯಸ್ ಹೇಳ್ತೀನಿ, ಆ ಗಾಡಿಗಳನ್ನೆಲ್ಲ ಎತ್ಕೊಂಡು ಈ ಕಾಂಪೌಂಡ್ ಆಚೆ ನಿಲ್ಸಿದ್ದಾರೆ. ಆ ಕಡೆಯಿಂದ ಬಂದು ಯಾವನ ದೇಕೊಂಡು ನೋಡ್ಬೋದು ಗುರು. ಆ ಗಾಡಿನ ಒಂದು ಕ್ಯಾಮ್ರಾ ಇಲ್ಲ ಗುರು, ಎಲ್ಲೂನು ಸರ್ವೆಲೆನ್ಸ್ ಕ್ಯಾಮ್ರಾ ಇಲ್ಲ. ಗಾಡಿಗೆ ಏನಾನ ಆಯ್ತು ಅಂದ್ರೆ ಏನಾನ ಎತ್ಕೊಂಡಿದ್ವಿ, ಒಂದ್ ಏನ್ ಕಾರಣ ಬೇಕು ಅಂದ್ರೆ ಕೂಡ ಒಂದು ಕ್ಯಾಮ್ರಾ ಕೂಡ ಕಾಣಿಸಿಲ್ಲ ಅಲ್ಲಿ. ಕಾಮಿಡಿ ಏನ್ ಗೊತ್ತಾ, ಅಲ್ಲಿ ನಾನು ಕ್ಯಾಮ್ರಾ ಫೋಟೋ ಹಿಡಿಯಕ್ ಹೋದ್ರೆ ಫೋಟೋಸ್ ನಾಟ್ ಅಲೌಡ್ ಅಂತೆ. ನಾನು ಕೇಳದೆ ಯಾಕೆ ಬಂಡವಾಳ ಬೈಲಾಗ್ಬಿಡುತ್ತಾ ಅಂತಂತ. ಸೀರಿಯಸ್ಲಿ ನಾನು ಎಷ್ಟೋ ಸರ್ವಿಸ್ ಸೆಂಟರ್ಗಳು ನೋಡಿದೀನಿ, ಅಷ್ಟು ವರ್ಸ್ಟ್ ಸರ್ವಿಸ್ ಸೆಂಟರ್ ನಾನು ನೋಡಿಲ್ಲ. ಸೀರಿಯಸ್ಲಿ ಗಾಡಿ ಮಾಡ್ಕೊಡ್ತಾರ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗ. ಇನ್ನೆಷ್ಟು ತಿಂಗಳಾಗುತ್ತೋ ಏನೋ ಬೇಕಂತ ಆಟಾಡ್ಸ್ಬಿಡಂಗ್ ಇದಾರೆ. ಬಟ್ ಹೇಳಿದೀನಿ, ಅಟ್ಲೀಸ್ಟ್ ಆ ಪ್ರೈವೇಟ್ ಅಲ್ಲಿ ಗ್ಯಾರೇಜ್ ಇರ್ತಾವ ನೋಡಿ, ಅವರೇ ಎಷ್ಟೋ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಒಂದು ಫೆಸಿಲಿಟಿ ಇಲ್ಲ, ಏನಿಲ್ಲ ಗುರು. ಅಲ್ಲಿಗೆ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ನೋಡಿ, ಅವ್ರು ಕುತ್ಕೊಂಡು ವರ್ಕ್ ಮಾಡಕ್ ಒಂದು ಟೇಬಲ್ ಚೇರ್ ಕೂಡ ಇಲ್ಲ ಗುರು. ಸೀರಿಯಸ್ಲಿ ಒಂದು ಗೋಡನ್ನೇ ಅದು ಸೀರಿಯಸ್ಲಿ. ಸೊ ಹುಷಾರು, ಏನೇ ಆದ್ರೂ ಗಾಡಿನ ಮಾತ್ರ ಎಲ್ಲೂ ಡ್ಯಾಮೇಜ್ ಮಾಡ್ಕೊಂಬೇಡಿ, ಏನು ಮಾಡಬೇಡಿ. ನಿಮ್ಮ ಹತ್ರ ಹೆಂಗ್ ಸೇಫ್ ಆಗಿದೆ ಹಂಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾರೇಜ್ ಕಡೆ ಸರ್ವಿಸ್ ಸ್ಟೇಷನ್ ಕಡೆ ಎತ್ಕೊಂಡು ಹೋಗೋ ತರ ಸಿಚುವೇಶನ್ ಮಾತ್ರ ಯಾವತ್ತೂ ಕ್ರಿಯೇಟ್ ಮಾಡ್ಕೊಂಬೇಡ್ರಿ. ವರ್ಸ್ಟ್ ನೈಟ್ ಮೇರ್ ನೋಡ್ಬಿಡ್ತೀರಾ ನೀವು. ಏನ್ ಹೇಳಿ, ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತೀರಾ. ಒಂಥರ ಬೇಜಾರಾಗ್ಬಿಡುತ್ತೆ ನಿಮ್ಗೆ. ಸೊ ಗಾಡಿ ಬಿಟ್ಟಿದ್ದೀನಿ, ಫಾರ್ಮ್ ಎಲ್ಲ ಸಬ್ಮಿಟ್ ಮಾಡಿ. ಸೊ 15 to 20 days ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ, 15 to 20 ದಿನದಲ್ಲೇ ಕೊಡ್ತಾರೋ, ತಿಂಗಳಲ್ಲಿ ಕೊಡ್ತಾರೋ, 2 ತಿಂಗಳಲ್ಲಿ ಕೊಡ್ತಾರೋ, ಏನ್ ಮಾಡ್ತಾರೋ ಏನು ಗೊತ್ತಿಲ್ಲ ಗುರು. ಸೀರಿಯಸ್ಲಿ ಏನ್ ಎಷ್ಟು ಕೆಲಸ ಆಗಿದೆ ನೋಡ್ಕೊಂಬರ ಅಂತ ಹೋಗ್ಬೇಕು ಅಂದ್ರೇನು 2 hour ಗುರು. ಸೈಕ್ ಆಗೋಯ್ತು ನನಗಂತೂ. ಹೋಗೋಷ್ಟೊತ್ತಿಗೆ ಸುಸ್ತಾಗಿದ್ದು, ಬಂದು ಹೋಗಿ ರಿಟರ್ನ್ ಮನೆಗೆ ಬರೋಷ್ಟೊತ್ತಿಗೆ ಹೋಗಿ 2 hour, ಅಲ್ಲೊಂದು 2 hour, ಮನೆಗೆ ರೀಚ್ ಆಗಿ 2 hour. ಒಂದ್ ದಿನ ಡೆಡ್ ವೇಸ್ಟ್ ಆಗೋಯ್ತು ಸೀರಿಯಸ್ಲಿ. ಒಂದು ಗಾಡಿ ಸರ್ವಿಸ್ ಕೊಟ್ಟು ಬರಬೇಕು ಅಂದ್ರೆ 1 day ವೇಸ್ಟ್ ಆಗ್ತಾ ಇದೆ ನಮ್ಗೆ. ಸೊ ಗಾಡಿಗಳು ಮಾತ್ರ ಇಲ್ಲಿ ಆನೇಕಲ್ ಸೇಲ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಸೇಲ್ ಮಾಡ್ತಾರೆ, ಕೂಲ್ಗೇಟ್ ಅಲ್ಲಿ ಸೇಲ್ ಮಾಡ್ತಾರೆ. ಸರ್ವಿಸ್ ಸೆಂಟರ್ ಮಾತ್ರ ಎತ್ಕೊಂಡು ಲಾಸ್ಟ್ ಹಾಕಿದ್ದಾರೆ. ಒನ್ ಆಫ್ ದ ವರ್ಸ್ಟ್. ನನ್ನ ಹತ್ರ ಗಾಡಿಗಳಿಗೆ ರಾಯಲ್ ಎನ್ಫೀಲ್ಡ್ ವರ್ಸ್ಟ್ ಅನ್ಕೊಂಡಿದ್ದೆ. ಇದು ರಾಯಲ್ ಎನ್ಫೀಲ್ಡ್ ಅವರ ಅಪ್ನಪ್ಪ ನೀವು ಅಷ್ಟು ವರ್ಸ್ಟ್.
ಸೊ ನೀವು ಓಲೋ ತಗೊಳ್ಳಿ ಅಂತ ನಾನು ಯಾವತ್ತೂ ರೆಫರ್ ಮಾಡಲ್ಲ. ಅವ್ನು ಇನ್ನೊಂದು 5,000 ಸರ್ವಿಸ್ ಸೆಂಟರ್ ಬಿಟ್ರು ಅವ್ನು ಏನ್ ಮಾಡಿದ್ರು ಅವನ ಕೈಯಲ್ಲಿ ಆಗಲ್ಲ, ಸರಿನಾ? ಬೆಟರ್ ನೀವು ಒಂದು 10,000 20,000 ಎಕ್ಸ್ಟ್ರಾ ಆದ್ರೂ ಸರಿ ಬೇರೆ ಎಲೆಕ್ಟ್ರಿಕ್ ಇವಿ ಗಾಡಿಗಳು ಎಷ್ಟೋ ಆಪ್ಷನ್ಸ್ ಇದಾವೆ. ಸೊ ಅಲ್ಲಿ ಶಿಫ್ಟ್ ಆಗ್ಬಿಡಿ. ಸೊ ಬನ್ನಿ, ಎಷ್ಟು ದಿನ ಕೊಡ್ತಾರ ನೆಕ್ಸ್ಟ್ ವಿಡಿಯೋ ಅಂದ್ಬಿಡ್ತೀನಿ ನನಗೆ. ಸೊ ನೆಕ್ಸ್ಟ್ ವಿಡಿಯೋ ಗಂಟ ವೆಯ್ಟ್ ಮಾಡಿ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಹೆಂಗಾಯ್ತು ಏನಾಯ್ತು ಅಂತ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ. ಸೊ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ.